ಜಸ್ಟ್ 75 ಡೇಸಲ್ಲಿ 2025 ಮುಗ್ದೇ ಹೋಗುತ್ತೆ. ಹೌದು, ಈ ವರ್ಷ ಎಷ್ಟು ಬೇಗ ಕಳೆದೋಯ್ತು ಅಂತ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ ಅಲ್ವಾ? ಈ ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅಥವಾ ಇನ್ನು ಕೆಲವು ಗೋಲ್ಸ್ನ ಹಾಗೆ ಇಟ್ಕೊಂಡು ಮುಂದಿನ ವರ್ಷದಿಂದ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋರಿಗೆ, ನನ್ನ ಅಂಥವ್ರಿಗೆ ಇದೊಂದು ಚಾಲೆಂಜ್. ಈ 75 ಡೇಸಲ್ಲಿ ನಾನೊಂದು ಸೆಲ್ಫ್ ಚಾಲೆಂಜ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಕ್ರ್ಯಾಶ್ ಡಯಟ್ಸ್ ಆಗಲಿ ಅಥವಾ ಇಂಪಾಸಿಬಲ್ ರೂಟೀನ್ಸ್ ಆಗಲಿ ಇಂಪ್ರ್ಯಾಕ್ಟಿಕಲ್ ರೂಟೀನ್ಸ್ ಆಗಲಿ ಯಾವುದೂ ಇರೋದಿಲ್ಲ. ಜಸ್ಟ್ ಬಿಲ್ಡಿಂಗ್ ಸಿಂಪ್ಲರ್ ಹ್ಯಾಬಿಟ್ಸ್. ಆ್ಯಂಡ್ ನನ್ನ ಗೋಲ್ ಇರೋದು ತುಂಬಾ ಸಿಂಪಲ್: ಸ್ಟ್ರಾಂಗರ್, ಹೆಲ್ದಿಯರ್ ಆ್ಯಂಡ್ ಅ ಪೀಸ್ಫುಲ್ ಲೈಫ್, ಫಿಸಿಕಲಿ, ಎಮೋಷ್ನಲಿ ಆ್ಯಂಡ್ ಮೆಂಟಲಿ. ಸ್ನ್ಯಾಕ್ಗೆ ನಾನಿವತ್ತು ಮಸಾಲ ಪಾಪಡ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಯಾವುದೇ ತರಕಾರಿಗಳಿದ್ರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡರ್, ಲೆಮನ್ ಎಲ್ಲ ಹಾಕಿ ಮಸಾಲ ಪಾಪಡ್ನ ನಾನು ಎಣ್ಣೆಯಲ್ಲ ಮೈಕ್ರೋವೇವಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಕ್ವಿಕ್ ಇರುತ್ತೆ, ಹೆಲ್ದಿಯರ್ ಆಪ್ಷನ್ ಅಂತ ಅನಿಸ್ತು ನನಗೆ. ಸೊ ವೆರಿ ಕ್ವಿಕ್, ಈಸಿ, ಹೆಲ್ದಿಯರ್ ಸ್ನ್ಯಾಕ್ ಇದು. ಒಂದ್ಸರಿ ಟ್ರೈ ಮಾಡಿಲ್ಲ ಅಂತಂದರೆ. 2025 ಶುರುವಾದಾಗ ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಲಾಂಗ್ ವಿಡಿಯೋಗೆ ಪೋಸ್ಟ್ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಬೋದು. ಸೊ ಈ ಬುಕ್ಕಲ್ಲಿ ನಾನು ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ವರ್ಷಕ್ಕೆ ಅಂತ ಎಲ್ಲನೂ ನಾನು ವಿಜುವಲೈಸ್ ಮಾಡ್ಕೊಂಡಿದ್ದೆ. ಇದರಲ್ಲಿ ಆಲ್ಮೋಸ್ಟ್ 70% ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಇನ್ನು 20 ಅಥವಾ 25, 30% ಹಾಗೆ ಉಳಿದಿದೆ. ಈ 75 ಡೇಸಲ್ಲಿ ಅದನ್ನೆಲ್ಲ ಫುಲ್ಫಿಲ್ ಮಾಡೋದು ನನ್ನ ಗೋಲ್ ಆಗಿರುತ್ತೆ. ನನ್ನ ಜೊತೆ ನೀವು ಕೂಡ ಈ ಚಾಲೆಂಜ್ನ ನಾಳೆಯಿಂದನೇ ಶುರು ಮಾಡ್ಕೋಬೋದು. ಜಸ್ಟ್ ಟು ಬಿ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್. ಸಿಂಪ್ಲರ್ ಗೋಲ್ಸ್ನ ಇಟ್ಕೊಳ್ಳಿ, ಪ್ರಾಕ್ಟಿಕಲ್ ಗೋಲ್ಸ್ನ ಇಟ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ಮಿನಿ ವ್ಲಾಗ್.